ಇವತ್ತಿನ ವಿಡಿಯೋದಲ್ಲಿ ಎಗ್ಲೆಸ್ ಚಾಕ್ಲೇಟ್ ಸ್ಲೈಸ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಒಂದು ಬೌಲಲ್ಲಿ 1.5 ಕಪ್ ಮೈದಾ, 1/4 ಕಪ್ ಕೋಕೋ ಪೌಡರ್, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್, 1/4 ಟೀ ಸ್ಪೂನ್ ಉಪ್ಪು, 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು 1 ಕಪ್ ಪೌಡರ್ ಶುಗರ್ ಹಾಕಿ ಎಲ್ಲನೂ ನೀಟಾಗಿ ಜರಡಿ ಮಾಡ್ಕೊಳ್ಳಿ. ಈ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಕ್ಯಾವಿಟಿ ಮಾಡಿ ಅದಕ್ಕೆ 1 ಕಪ್ ಹಾಟ್ ವಾಟರ್ ಹಾಕಿ 1 ಟೀ ಸ್ಪೂನ್ ಕಾಫಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ. 1/4 ಕಪ್ ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ವಿನಿಗರ್ ಹಾಕಿ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿ. ಬ್ಯಾಟರ್ದು ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಈಗ ಇದನ್ನು ಗ್ರೀಸ್ಡ್ ಕೇಕ್ ಮೋಲ್ಡ್ಗೆ ಹಾಕ್ಕೊಳ್ಳೋಣ. ಈಗ ಒಂದೆರಡು ಸತಿ ಟ್ಯಾಪ್ ಮಾಡಿ ಓವನ್ನ 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಇದನ್ನು 40 to 45 ಮಿನಿಟ್ಸ್ ಬೇಕ್ ಮಾಡಿ. 45 ಮಿನಿಟ್ಸ್ ಆಗಿದೆ. ಕೇಕ್ನ ಓವನಿಂದ ಹೊರಗಡೆ ತೆಗೆದು ಒಂದು ಬಟ್ಟೆ ಮುಚ್ಚಿ ಕೂಲ್ ಮಾಡಿ. ಈಗ ಕೇಕ್ ತಣ್ಣಗಾಗಿದೆ. ಒಂದು ನೈಫಿಂದ ಎಡ್ಜಸ್ನ ಲೂಸ್ ಮಾಡಿಕೊಂಡು ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಕೇಕ್ನ ಸ್ಲೈಸ್ ಮಾಡಿಬಿಟ್ಟು ಅದ್ರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. Give this recipe a try and enjoy.